ಇಡೀ ಲೋಕವನ್ನೇ ಗೆದ್ದು ನಿನ್ನ ಆತ್ಮವನ್ನು ಕಳೆದುಕೊಂಡರೆ ಅದರಿಂದ ಪ್ರಯೋಜನ ಏನು? ಪ್ರಿಯರೇ, ಇಂದು ಪ್ರಭು ಯೇಸು ಕ್ರಿಸ್ತರು ಶುಭ ಸಂದೇಶದಲ್ಲಿ ಹೇಳುವಂತಹ ಈ ಒಂದು ವಾಕ್ಯ ಜನರ ತಲೆಗೆಡಿಸಿದೆ, ಜನರ ಜೀವನವನ್ನೇ ಬದಲಾಯಿಸಿದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಸಂತ ಫ್ರಾನ್ಸಿಸ್ ಝೇವಿಯರ್. ಪ್ರಿಯರೇ, ಈ ಒಂದು ವಾಕ್ಯದ ಮೂಲಕ ನಮ್ಮ ಜೀವನ ಎಷ್ಟು ಕ್ಷಣಿಕ, ನಮ್ಮ ಆಯುಷ್ಯ ಎಷ್ಟು ಕ್ಷಣಿಕ, ಎಷ್ಟು ಚಿಕ್ಕದು ಎಂದು ನಮಗೆ ತಿಳಿಯುತ್ತದೆ. ಆದರೂ ಸಹ ನಮಗೆಲ್ಲರಿಗೂ ತಿಳಿದಿದೆ, ನಾವೆಲ್ಲರೂ ಒಂದು ದಿನ ಸಾಯುತ್ತೇವೆ. ಆದರೆ ಅದರ ಅರಿವು, ಆ ಒಂದು ಅರಿವಿನಿಂದ ಜ್ಞಾನವನ್ನು ನಾವಿನ್ನೂ ಪಡೆದುಕೊಂಡಿಲ್ಲ. ಆದ್ದರಿಂದಲಿಂದು ನಾವು ನೋಡುತ್ತೇವೆ, ಅದೆಷ್ಟೋ ಕಡೆ ಕೋಪ, ಮತ್ಸರ, ಹೊಟ್ಟೆ ಕಿಚ್ಚು, ಅಹಂಕಾರ ತಲೆ ಎತ್ತಿ ನಿಂತಿದೆ. ಒಂದಿಷ್ಟು ಜಾಗಕ್ಕೋಸ್ಕರ ಅಣ್ಣ ತಮ್ಮಂದಿರ ನಡುವೆ ಜಗಳ, ಸಹೋದರ ಸಹೋದರಿಯರ ನಡುವೆ ಜಗಳ. ನೆನ್ನೆ ವಾರ್ತೆಯಲ್ಲಿ ನೋಡಿದಂತೆ ಆಸ್ತಿಗೋಸ್ಕರ 2 ಗಂಡು ಮಕ್ಕಳು ತನ್ನ ತಂದೆಯನ್ನೇ ಹೊಂದಿದ್ದಾರೆ. ಪ್ರಿಯರೇ, ಕೀರ್ತನೆಗಾರ ಹೇಳುತ್ತಾನೆ, ದೇವರೇ, ನನ್ನ ಆಯುಷ್ಯದ ಮಿತಿಯನ್ನು ನನಗೆ ತಿಳಿಸಿಕೊಡು, ಆದ್ದರಿಂದ ನಾನು ನನ್ನ ಹೃದಯದಲ್ಲಿ ಜ್ಞಾನವನ್ನು ಪಡೆದುಕೊಳ್ಳುತ್ತೇನೆ ಎಂದು. ಪ್ರಿಯರೇ, ಈ ತಪಸ್ಸು ಕಾಲ ನಮಗೆ ಈ ಒಂದು ದೈವಿಕ ಜ್ಞಾನ ಬೇಕಾಗಿದೆ. ನಾವು ಒಂದು ದಿನ ಮರಣ ಹೊಂದುತ್ತೇವೆ, ನಾವು ಏನನ್ನು ಕೊಂಡೊಯ್ಯುವುದಿಲ್ಲ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತದೆ. ಆದ್ದರಿಂದ ವಿಶ್ವಾಸದಲ್ಲಿ, ಪ್ರೀತಿಯಲ್ಲಿ ಹಾಗೂ ದೇವರ ಮೇಲೆ ಅತಿ ನಂಬಿಕೆಯನ್ನು ಇಟ್ಟು ಮುಂದೆ ನಡೆಯುವಂತಹ ಉತ್ತಮ ವ್ಯಕ್ತಿಗಳಾಗಲು ನಾವು ಪ್ರಯತ್ನಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.